ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಮಾಡುತ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ನೆಕ್ಸ್ಟ್ ಬರೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರ್ತದೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸಿಹಿ ಸುದ್ದಿ ಕೊಟ್ಟದ ಸರ್ಕಾರ. ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು 2,000 ರೂಪಾಯಿ ಮನೆ ಯಜಮಾನಿಗೆ ದುಡ್ಡು ಹಾಕೋ ಯೋಜನೆ ಇದು. ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳನ್ನು ನೀಡಿತ್ತು. ಅದರಲ್ಲಿ ಪ್ರಮುಖ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಆಗಿದೆ. ಇದು ಪ್ರತಿ ತಿಂಗಳ ನೀಡ್ತಾ ಬಂದಿದೆ. ಆದರೆ ಈಗ ಎರಡೂವರೆ ವರ್ಷ ಆಯಿತು. ಕೆಲವೊಂದು ತಿಂಗಳ ಕಂಟಿನ್ಯೂ ಬಂದ್ರೆ ಕೆಲವೊಂದು ತಿಂಗಳ ಗ್ಯಾಪ್ ಆಗಿ 2 ತಿಂಗಳ ಗ್ಯಾಪ್ ಆಗಿ 3 ತಿಂಗಳ ಗ್ಯಾಪ್ ಆಗಿ ಹಿಂಗೆ ದುಡ್ಡು ಹಾಕ್ತಾಯಿದ್ದಾರೆ. ಕೆಲವೊಂದು ಜನರಿಗೆ ಅನುಕೂಲ ಆಗಿದೆ ಇದರಿಂದ. ಯಾಕಂದ್ರೆ ಸಾಮಾನ್ಯ ಜನರಿಗೆ ಎಷ್ಟೇ ದುಡ್ಡು ಬರಲಿ ಅವರಿಗೆ ಅನುಕೂಲ ಆಗ್ತದೆ. ಸರ್ಕಾರ ಮಾಡೋ ಯೋಜನೆ ಇದು. ಅತ್ಯಂತ ಬಡ ಮಹಿಳೆಯರಿಗೆ BPL ಕಾರ್ಡ್ ಇದ್ದವರಿಗೆ ಈ ಯೋಜನೆ ಮಾಡಿದ್ದು ಭಾಳ ಅನುಕೂಲ ಆಗ್ಯದ. ಆದರೆ ಈಗ 3-4 ತಿಂಗಳಿಂದ ಪೆಂಡಿಂಗ್ ಇದೆ, ದುಡ್ಡು ಬರ್ತಾ ಇಲ್ಲ. ಕೆಲವ್ರಿಗೆ ಬಂದದ, ಕೆಲವ್ರಿಗೆ ಬಂದಿಲ್ಲ ಅಂತಾರೆ. ಆದರೆ ಈಗ ಸರ್ಕಾರ ಒಂದು ಸಿಹಿ ಸುದ್ದಿ ನೀಡಿದೆ. ಇದೇ ತಿಂಗಳ 7 ಅಥವಾ 8ನೇ ತಾರೀಕಿಗೆ ನಿಮ್ಗೆ 2 ಕಂತಿನ ಹಣ ಒಮ್ಮೆ 4,000 ರೂಪಾಯಿ ಹಾಕ್ತೀನಿ ಅಂತೇಳಿ ಘೋಷಣೆ ಮಾಡ್ಯಾರ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಘೋಷಣೆ ಮಾಡ್ಯಾರ. ಅದಕ್ಕಾಗಿ ಇದು ನಿಮ್ಗೆ ಮಾಹಿತಿ ತಿಳಿಸ್ಬೇಕಾಗಿತ್ತು, ತಿಳಿಸ್ತಾ ಇದ್ದೀನಿ. ನಿಮ್ಮ ಅಕೌಂಟಿಗೆ 8 ಅಥವಾ 9ನೇ ತಾರೀಕಿಗೆ ನಿಮ್ಮ ಅಕೌಂಟಿಗೆ ಬರ್ಬೋದು. ಆಲ್ರೆಡಿ ಕೆಲವರಿಗೆ ಈ ಸದ್ದ ಜಮಾ ಆಗಿದ್ದಾವೆ, ಬರ್ತಾಯಿದ್ದೇವೆ. ಆದರೆ ಅದೇ ಡೇಟಿಗೆ ಅಂತೇಳಿ ಎಕ್ಯುರೇಟ್ ಅಲ್ಲ. ಈಗ ಅಡ್ವಾನ್ಸ್ನೂ ಬರ್ಬೋದು. ಈಗ ಕೆಲವರಿಗೆ ನಾವು ಪರಿಚಯದವ್ರಿಗೆ ಕೇಳಿದ್ದೀನಿ, ಈಗ 2 ದಿನದ ಹಿಂದೆಯೇ ಜಮಾ ಆಗಿದ್ದೇವೆ 2,2 ಸಾವಿರ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಈಗ ಬರ್ಬೋದು, ಇಲ್ಲವ 9-10 ತಾರೀಕಿಗೆ ಬರ್ಬೋದು. ಯಾವುದೇ ಕಾರಣಕ್ಕೂ ಭಯ ಪಡೋ ಅಗತ್ಯ ಇಲ್ಲ. ನೀವು ದೀಪಾವಳಿ ಹಬ್ಬದ ಸಲುವಾಗಿ ಸಾಕಷ್ಟು ಖರ್ಚು ವೆಚ್ಚಗಳು ಪ್ಲ್ಯಾನ್ ಹಾಕಿರ್ತೀರಿ. 4,000 ಬರ್ತಪ್ಪ ಅಂದ್ರೆ ನಿಮಗೊಂದು ಅನುಕೂಲ ಆಗ್ತದೆ ಅಂದ್ಕೊಂಡಿನಿ. ಈ ಮಾಹಿತಿ ಆದಷ್ಟು ಪ್ರಯತ್ನ ಮಾಡೀನಿ ಅಂತ ಅನ್ಕೋತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೂ ಧನ್ಯವಾದ ತಿಳಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.